ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ವರ್ತಕರಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ನೂತನ ಅಧ್ಯಕ್ಷರಿಗೆ ಸನ್ಮಾನ, ಮಾಜಿ ಅಧ್ಯಕ್ಷರಿಗೆ ಬೀಳ್ಕೊಡುಗೆ. ಚಿಂತಾಮಣಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ವರ್ತಕರು ಇಲ್ಲಿನ ಎಪಿಎಂಸಿಯ ನೂತನ ಅಧ್ಯಕ್ಷರಿಗೆ ಸನ್ಮಾನ ಮತ್ತು ಮಾಜಿ ಅಧ್ಯಕ್ಷರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಎಪಿಎಂಸಿ ದವಸ ಧಾನ್ಯ ಮಾರುಕಟ್ಟೆಯಲ್ಲಿ ಮಾಜಿ ಎಪಿಎಂಸಿ ನಿರ್ದೇಶಕ ಎಂಎಂಎಸ್ ಶ್ರೀನಿವಾಸ್ ಅವರ ಅಂಗಡಿಯ ಮುಂದೆ ಹಮ್ಮಿಕೊಂಡಿದ್ದ ಸರಳ ಸಮಾರಂಭದಲ್ಲಿ 2ನೇ ಅವಧಿಯಲ್ಲಿ ಎಪಿಎಂಸಿಯ ಅಧ್ಯಕ್ಷರಾಗಿ ಆಡಳಿತ ನಡೆಸಿದ ಕೃಷ್ಣಮೂರ್ತಿಯವರನ್ನು ಬೀಳ್ಕೊಡುಗೆ ಮಾಡಿದರೆ, ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಶ್ರೀನಿವಾಸ ರೆಡ್ಡಿ ಅವರನ್ನು ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಅವರನ್ನು ಸಹ ಬೀಳ್ಕೊಟ್ಟರು. ಇನ್ನು 3ನೇ ಅವಧಿಗೆ ಆಯ್ಕೆಯಾದ ನೂತನ ಅಧ್ಯಕ್ಷ ಶ್ರೀರಾಮ್ ರೆಡ್ಡಿ ಮತ್ತು ಉಪಾಧ್ಯಕ್ಷ ಮಂಜುನಾಥ್ ರೆಡ್ಡಿ ಅವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಎಪಿಎಂಸಿ ಹಲವಾರು ಹಾಲಿ ಮತ್ತು ಮಾಜಿ ನಿರ್ದೇಶಕರು, ಎಪಿಎಂಸಿ ಕಾರ್ಯದರ್ಶಿ ಆರ್ ಉಮಾ, ಸಹಾಯಕ ಕಾರ್ಯದರ್ಶಿ ಪಿಎಸ್ ಮಂಜು, ಸಿಎಲ್ ಕುಮಾರ್ ಮತ್ತು ಸಿಬ್ಬಂದಿ ಹಾಗೂ ದವಸ ಧಾನ್ಯ ಮಾರುಕಟ್ಟೆಯ ಹಲವಾರು ಮಂದಿ ವರ್ತಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಮ್ಮ ಅವಧಿಯಲ್ಲಿ ಪೂರ್ತಿ ಮಾಡೋಕ್ಕೆ ಕಲ್ಪಿಸ್ಕೊಟ್ಟು ನಿಮ್ಮೆಲ್ಲರ ಒಂದು ವಿಶ್ವಾಸಕ್ಕೆ ಪಾತ್ರರಾಗೋಕ್ಕೆ ಮುಖ್ಯ ಕಾರಣರು ನಮ್ಮ ನಾಯಕರಾದ ಸುಧಾಕರ್. ನಮ್ಮ ಮೇಲೆ ಅಪಾರವಾದ ಅಭಿಮಾನವನ್ನು ಇಟ್ಟು ನಮಗೆ ಈ ಜವಾಬ್ದಾರಿ 20 ತಿಂಗಳ ಹಿಂದೆ ವಹಿಸಿದರು. ಅವರ ಒಂದು ನಂಬಿಕೆಗೆ ದ್ರೋಹ ಇಲ್ಲದಂತೆ ಮತ್ತು ನಮ್ಮ ಸಾರ್ವಜನಿಕರ, ರೈತರ, ಹಮಾಲರ, ವ್ಯಾಪಾರಸ್ಥರ ಎಲ್ಲರನ್ನು ಒಟ್ಟಿಗೆ ಜೊತೆಗೂಡಿಸ್ಕೊಂಡು ಈ 20 ತಿಂಗಳ ಅವಧಿಯನ್ನು ನಾವು ಖಂಡಿತವಾಗಿ ನಮಗಂತೂ ಆತ್ಮಸಾಕ್ಷಿಯಾಗಿ ನನಗೆ ತೃಪ್ತಿ ಇದೆ. ಈ ಒಂದು ಅವಧಿಯನ್ನು ಪೂರ್ಣಗೊಂಡಿದ್ದೇವೆ, ನಾವು ಪೂರ್ಣಗೊಳಿಸಿದ್ದೇವೆ. ಇದು ನನಗೆ ತೃಪ್ತಿ ತಂದಿದೆ. ಯಾಕಂದರೆ ಸಾಧ್ಯವಾದಷ್ಟು ನಾವು ಏನು ನಮ್ಮಿಂದ ಆಗಬೇಕು ಎಲ್ಲ ಮಾಡಿದ್ದೀವಿ ಅಂತ ನಾನು ಹೇಳೋಕ್ಕೆ ಬರೋಲ್ಲ. ಯಾಕಂತಂದರೆ ಅಭಿವೃದ್ಧಿ ಅನ್ನೋದು ನಿಂತ ನೀರಲ್ಲ, ನಿರಂತರವಾಗಿ ನಡೆಯುವಂಥ ಒಂದು ಕಾರ್ಯ. ಅದು ನಡೀತಾನೇ ಇರಬೇಕು. ಅಭಿವೃದ್ಧಿ ಅನ್ನೋದು ಅಪ್ಗ್ರೇಡಿಂಗ್, ಅದು ಎಲ್ಲಿಗೂ ಕೊನೆ ಆಗಲ್ಲ. ಹಾಗಾಗಿ ನಮಗೆ ಎಷ್ಟು ಸಾಧ್ಯವೋ ಅಷ್ಟೂ ನಮ್ಮ ಸಾಯಶಕ್ತಿ ಎಲ್ಲ ಒಂದು ತನುಮನತನ ಎಲ್ಲನೂ ಪ್ರಯತ್ನ ಪಟ್ಟು ನಾವೊಂದು ಎಲ್ಲವನ್ನು ನಡ್ಕೊಂಡು ಬಂದಿದ್ದೇವೆ. ಇದಕ್ಕೆ ನಮ್ಮ ಮೊಟ್ಟ ಮೊದಲ ಬಾರಿಗೆ ನಮ್ಮ ನಾಯಕರ ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ಎಲ್ಲ ವ್ಯಾಪಾರಸ್ಥರಿಗೂ ಮತ್ತು ಇಲ್ಲಿ ಹಮಾಲರಿಗೂ, ರೈತರಿಗೂ ಎಲ್ಲರಿಗೂ ಸಹ ನಾನು ಕೃತಜ್ಞತೆ.